ಆರ್ಸಿಬಿ ಸಂಭ್ರಮಾಚರಣೆ ವೇಳೆ 11 ಮಂದಿ ಸಾವು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮೈಸೂರಿನಲ್ಲಿ ನಿವೃತ್ತ ಪೊಲೀಸ್ ಅಧಿಕಾರಿ ಭಾಸ್ಕರ್ ರಾವ್ ಹೇಳಿಕೆಯನ್ನ ನೀಡಿದ್ದಾರೆ. ಸಿಎಂ, ಡಿಸಿಎಂ ಹಾಗೂ ಗೃಹ ಸಚಿವರು ರಾಜೀನಾಮೆ ನೀಡಬೇಕು ಅಂತ ಹೇಳಿ ಭಾಸ್ಕರ್ ರಾವ್ ಅವರು ಹೇಳಿದ್ದಾರೆ. 11 ಮಂದಿ ಸಾವುಗಳಿಗೆ ಇವರುಗಳೇ ನೇರ ಹೊಣೆ ಅಂತ ಹೇಳಿದ್ದಾರೆ. ನಿಮ್ಮ ಕೈಯಲ್ಲಿ 11 ಜನರ ಸಾವಿನ ರಕ್ತವಿದೆ, ನಿಮ್ಮ ಕೈ ಈಗ ರಕ್ತಸಿಕ್ತವಾಗಿದೆ ಅಂತ ಹೇಳಿದ್ದಾರೆ ನಿವೃತ್ತ ಪೊಲೀಸ್ ಅಧಿಕಾರಿ ಭಾಸ್ಕರ್ ರಾವ್ ಅವರು. ಸಿಎಂ, ಡಿಸಿಎಂ ಹಾಗೂ ಗೃಹ ಸಚಿವರು ರಾಜೀನಾಮೆ ನೀಡಬೇಕು ಅಂತ ಒತ್ತಾಯಿಸಿದ್ದಾರೆ ಭಾಸ್ಕರ್ ರಾವ್. 11 ಮಂದಿ ಸಾವುಗಳಿಗೆ ಇವರುಗಳೇ ನೇರ ಹೊಣೆ ಅಂತ ಹೇಳಿದ್ದಾರೆ. ಮೈಸೂರಿನಲ್ಲಿ ನಿವೃತ್ತ ಪೊಲೀಸ್ ಅಧಿಕಾರಿ ಭಾಸ್ಕರ್ ರಾವ್ ಹೇಳಿರುವಂತದ್ದು, ನಿಮ್ಮ ಕೈಯಲ್ಲಿ 11 ಜನರ ಸಾವಿನ ರಕ್ತವಿದೆ ಅಂತ ಹೇಳಿದ್ದಾರೆ. ಇದು ಪ್ರೈವೇಟ್ ಕಾರ್ಯಕ್ರಮವಲ್ಲ, ಚೀಪ್ ರೇಟ್ ಗಿಮಿಕ್ ಅಂತ ಹೇಳಿದ್ದಾರೆ. ಐಪಿಎಲ್ ಮ್ಯಾಚ್ ಗೆದ್ದಿರುವುದು ಒಂದು ದೊಡ್ಡ ಶಾಪದಂತೆ ಪರಿಣಮಿಸಿದೆ. ಸರ್ಕಾರ ಒತ್ತಡಕ್ಕೆ ಮಣಿದು ತರಾತುರಿಯಲ್ಲಿ ಈ ಕೆಲಸವನ್ನ ಮಾಡಿದ್ದು, ಸಂಭ್ರಮಾಚರಣೆಯನ್ನ ಮಾಡಿದ್ದು, ವಿಜಯೋತ್ಸವವನ್ನ ಮಾಡಿದ್ದು ಸರಿಯಲ್ಲ. ಆರ್ಸಿಬಿ ಟೀಮ್ ಹೈಜಾಕ್ ಮಾಡಿಕೊಳ್ಳೋದಕ್ಕೆ ಸರ್ಕಾರ ಯತ್ನಿಸಿದೆ. ಆರ್ಸಿಬಿ ಟ್ರೋಫಿಯನ್ನ ಗೆದ್ದು ತಂತು, ಅದನ್ನ ಹೈಜಾಕ್ ಮಾಡಿಕೊಂಡು ಫೋಟೋಶೂಟ್ ಮಾಡಿ ಅದರ ಕ್ರೆಡಿಟ್ ಅನ್ನ ತಾನು ತೆಗೆದುಕೊಳ್ಳೋದಕ್ಕೆ ಸರ್ಕಾರ ಪ್ರಯತ್ನ ಮಾಡ್ತು ಅಂತ ಹೇಳಿ ಮೈಸೂರಲ್ಲಿ ನಿವೃತ್ತ ಪೊಲೀಸ್ ಅಧಿಕಾರಿ ಭಾಸ್ಕರ್ ರಾವ್ ಹೇಳಿಕೆಯನ್ನ ನೀಡಿದ್ದಾರೆ. ಡಿಪಿಆರ್ ಅನುಮತಿ ಪಡೆಯದೆಯೇ ಕಾರ್ಯಕ್ರಮವನ್ನ ನಡೆಸಿದ್ರು ಅಂತ ಹೇಳಿದ್ದಾರೆ. ಇದು ಬೆಟ್ಟಿಂಗ್ ನಿಂದ ಗೆದ್ದು ಬಂದಿದ್ದಾರಾ ಅನ್ನೋ ಅನುಮಾನ ಬಲವಾಗಿ ಕಾಡೋದಕ್ಕೆ ಕಾರಣ ಆಗ್ತಾ ಇದೆ. ಅನುಮತಿಯನ್ನ ಪಡೆಯದೆ, ಡಿಪಿಆರ್ ಅನುಮತಿಯನ್ನ ಪಡೆಯದೆ ಕಾರ್ಯಕ್ರಮವನ್ನ ನಡೆಸಿದ್ದಾರೆ. ಇವರೇನು ಹಣ ಹೂಡಿದ್ರ, ಟೀಮ್ ಕಟ್ಟಿದ್ರ ಅಥವಾ ಗೆಲ್ಸಿದ್ರ ಆರ್ಸಿಬಿ ಟೀಮ್ ಅನ್ನ? ಹೈಕೋರ್ಟ್ ನಿರ್ದೇಶನ ಉಲ್ಲಂಘಿಸಿ ಕಾರ್ಯಕ್ರಮವನ್ನ ಮಾಡಿದ್ದಾರೆ. ಹಾಗಾಗಿ ಅನುಮಾನ ಕಾಡ್ತಿದೆ ಅಂತ ಹೇಳಿ ಭಾಸ್ಕರ್ ರಾವ್ ಹೇಳಿದ್ದಾರೆ. ಬೆಂಗಳೂರಿನಲ್ಲಿ 7 ಏಜೆನ್ಸಿಗಳದ್ದು ಕೂಡ ತಪ್ಪಿದೆ, ಎಲ್ಲ ಏಜೆನ್ಸಿಗಳದ್ದು ತಪ್ಪಿದೆ ಅಂತ ಆರೋಪಿಸಿದ್ದಾರೆ. ಒಂದಾದ ಮೇಲೆ ಒಂದರಂತೆ ಆರೋಪವನ್ನ ಮಾಡ್ತಾ ಇದ್ದಾರೆ. ಒಬ್ರಿಗೊಬ್ರು ಹೊಂದಾಣಿಕೆ ಇಲ್ಲದೆ ಎಲ್ಲಾ ಏಜೆನ್ಸಿಗಳು ಕೂಡ ಕಾರ್ಯಕ್ರಮವನ್ನ ಮಾಡುವಲ್ಲಿ ಎಡವಿದ್ದಾರೆ. ಹೊಂದಾಣಿಕೆ ಇರಬೇಕಾಗಿತ್ತು, ಆದ್ರೆ ಅದು ಇರಲಿಲ್ಲ. ಇದೊಂದು ಖಾಸಗಿ ಕ್ಲಬ್ ಹರಾಜು ಹಾಕಿ ಖರೀದಿಸಿರುವ ತಂಡ, ಖಾಸಗಿ ಕ್ಲಬ್ ಒಂದು ಹರಾಜು ಹಾಕಿ ಖರೀದಿಸಿದ ತಂಡ, ಫ್ರಾಂಚೈಸಿ ತಂಡ. ಸಮವಸ್ತ್ರವನ್ನ ಹಾಕಿದ ಮೇಲೆ ದೊರೆ ವಿರುದ್ಧ ಮಾತನಾಡೋ ಹಾಗಿಲ್ಲ ಅಂತ ಹೇಳಿದ್ದಾರೆ. ಸಿಎಂ ವಿರುದ್ಧ ಪರೋಕ್ಷವಾಗಿ ಹೀಗೆ ಹೇಳೋ ಮೂಲಕ ವಾಗ್ದಾಳಿಯನ್ನ ನಡೆಸಿದ್ದಾರೆ ಭಾಸ್ಕರ್ ರಾವ್. ಏನು ಯೂನಿಫಾರ್ಮ್ ಅನ್ನ ಹಾಕಿದ ಮೇಲೆ ದೊರೆ ವಿರುದ್ಧ ಮಾತನಾಡೋ ಹಾಗಿರೋದಿಲ್ಲ, ಮಂತ್ರಿಗಳ ವಿರುದ್ಧವಾಗಿ ಮಾತನಾಡೋ ಹಾಗಿರೋದಿಲ್ಲ, ಸರ್ಕಾರದ ವಿರುದ್ಧವಾಗಿ ಮಾತನಾಡೋ ಹಾಗಿರೋದಿಲ್ಲ, ಅವರು ಕೊಟ್ಟ ಆದೇಶವನ್ನಷ್ಟೇ ಪಾಲಿಸಬೇಕು ಅಂತ ಹೇಳಿದ್ದಾರೆ ಭಾಸ್ಕರ್ ರಾವ್. ನಾವು ಗೆದ್ದಿರೋದೇ ಒಂದು ಶ್ರಾಪಾತರ ಆಗೋಗ್ಬಿಟ್ಟಿದೆ. ನಮಗೆ ಗೆದ್ದ ನಂತರ ಏನು ಉತ್ಸಾಹದಿಂದ ಅದಕ್ಕೆ ವಿಜೃಂಭಣೆಯಿಂದ ನಾವು ಆಚರಿಸಬೇಕಾಗಿದ್ದು, ಇವರು ಕೆಲವರು BCCI ಮತ್ತು IPL ಅವರ ಒತ್ತಡ ಮೇರೆಗೆ ಸರ್ಕಾರ ಅದಕ್ಕೆ ಮಣಿಯಾಗಿ 24 ಗಂಟೆ ಒಳಗೇ ಅದರ ವಿಜಯೋತ್ಸವ ಆಚರಣೆ ಮಾಡಬೇಕು ಅಂತ ತೀರ್ಮಾನ ಮಾಡಿಬಿಟ್ರು. ಅದಕ್ಕೆ ನೀವು ಮುಂಬೈ ಇಂಡಿಯನ್ಸ್ ತೊಗೊಳ್ಳಿ, ಕೋಲ್ಕತ್ತಾ ನೈಟ್ ರೈಡರ್ಸ್ ತೊಗೊಳ್ಳಿ, ಅಥವಾ ಚೆನ್ನೈ ಸೂಪರ್ ಕಿಂಗ್ ತೊಗೊಳ್ಳಿ, ಅವರು ಎಲ್ಲ ಕಡೆನೂ 1-2 ದಿನ ಕೊಟ್ಟ ನಂತರ ಮಾಡ್ತಾರೆ ಅವರು. ಮತ್ತು ನಮ್ಮಲ್ಲಿ 15 ವರ್ಷಗಳಾದ 18 ವರ್ಷ ನಂತರ ಮಾಡ್ತಿರೋದ್ರಲ್ಲಿ ಇನ್ನೂ ಜಾಸ್ತಿ ಉಲ್ಲಾಸ ಇತ್ತು. ಸುಮ್ಮನೆ RCB ಅಂತ ಹೆಸರಿದೆ, ಯಾರು ಕರ್ನಾಟಕದವ್ರು ಯಾರು ಇಬ್ಬರೇ ಇರೋದಲ್ಲ ಅಲ್ಲಿಗೆ. ಬಟ್ ಆದರೂ ಪಾಪ ಕನ್ನಡಿಗರಿಗೆ ಅದ್ರ ಬಗ್ಗೆ ಭಾಳ ಇದಿತ್ತು. ಈ ರಾಜ್ಯ ಸರ್ಕಾರ ಇದೆಲ್ಲ ಏಕಾಏಕಿಯಾಗಿ ಏನು ಹೈಜಾಕ್ ಅಂತಾರಲ್ಲ, ಹೈಜಾಕ್, ಅದಕ್ಕೆ ಏನು ಇವರೇನು ಆ ಟೀಮ್ಗೆ ಸ್ಪಾನ್ಸರ್ ಮಾಡಿದ್ರ, ಆ ಟೀಮ್ಗೇನು ಬೆಳೆಸಿದ್ರ, ದುಡ್ಡು ಕೊಟ್ರ, ಸೆಲೆಕ್ಟ್ ಮಾಡಿದ್ರ, ಪ್ರಾಕ್ಟೀಸ್ ಮಾಡಿಸಿದ್ರ, ಆಟ ಆಡಿಸಿದ್ರ, ಗೆದ್ರ, ಇವ್ರದ್ದು ಏನು ಪಾತ್ರ ಅಲ್ಲಿ? ಸುಮ್ಮನೆ ನಾವು ಯುವಕರ ಜೊತೆ ಗುರುತಿಸ್ಕೋಬೇಕು ಅಂದ್ಬಿಟ್ಟು ದಿಢೀರ್ ಅಂತ ಎಲ್ಲ ಕಾನೂನುಗಳನ್ನು ಗಾಳಿಗೆ ತೂರಿ ವಿಧಾನಸೌಧ ಮೆಟ್ಟಿಲ ಮೇಲೆ ಒಂದು ಕಾರ್ಯಕ್ರಮ ಆಯೋಜನೆ ಮಾಡ್ತಾರೆ. ಅದಕ್ಕೆ DPRದು ಪರ್ಮಿಷನ್ ಬೇಕು, ಅದು ಕೂಡ ತಗೊಂಡಿಲ್ಲ. ಈಗ ಹೇಳ್ತಾರೆ ಕಾರ್ಯಕ್ರಮ ಮುಗಿಯೋಕ್ಕಿಂತ ಮುಂಚೆನೇ ಸನ್ಮಾನ ಮಾಡ್ತಾರೆ. ಅಂದರೆ ಅದರಿಂದ ಇನ್ನೂ ಒಂದಿಷ್ಟು ನಮಗೆ ಅನುಮಾನಗಳು ಬರ್ತವೆ, ಇದೇನು ಬೆಟ್ಟಿಂಗ್ ಗೀಟಿಂಗಿಂದ ಗೆದ್ದು ಬಂದಿದ್ದಾರೋ ಏನೋ ಅಂತ. ಅದು ಒಂದು ನಮಗೆ ಅವ್ರು ಕೊಟ್ಟಿದ್ದ ಸ್ಟೇಟ್ಮೆಂಟ್, ನಾವು ಕೊಟ್ಟಿದ್ದ ಸ್ಟೇಟ್ಮೆಂಟ್ ಅಲ್ಲ ಅದು. ತದನಂತರ ವಿಧಾನಸೌಧ ಮುಂಭಾಗದಲ್ಲಿ, ಹೈಕೋರ್ಟ್ ಮುಂಭಾಗದಲ್ಲಿ, ಇಡೀ ಬೆಂಗಳೂರಲ್ಲಿ ಅದು ಸೆಂಟ್ರಲ್ ಬಿಸ್ನೆಸ್ ಡಿಸ್ಟ್ರಿಕ್ಟಿನ ಎಕ್ಸ್ಟ್ರೀಮ್ಲಿ ಸೆನ್ಸಿಟಿವ್ ಝೋನ್ ಅಂತ. ಅಲ್ಲಿ ಯಾವ ಡ್ರೋನು ಇತ್ಯಾದಿಗಳು ಓಡಾಡಬಾರ್ದು, ಪರ್ಮಿಷನ್
ಯಾವ ಕಾರ್ಯಕ್ರಮಕ್ಕೂ ಸಿಗಲ್ಲ. ಹೈಕೋರ್ಟ್ ಕೂಡ ಆದೇಶ ಮಾಡಿದೆ ಅಲ್ಲಿ ಯಾವ ಕಾರ್ಯಕ್ರಮನೂ ಮಾಡಬಾರ್ದು. ಅಂಥದ್ರಲ್ಲಿ ಮರದ ಮೇಲೆ ಹತ್ತಿರೋದು, ಮೆಟ್ರೋ ಸ್ಟೇಷನ್ ಮೇಲೆ ಹತ್ತಿರೋದು, ಹೈಕೋರ್ಟ್ ಬಿಲ್ಡಿಂಗ್ ಮೇಲೆ ಹತ್ತಿರೋದು, ಅಂದರೆ ಲಕ್ಷಾಂತರ ಸಂಖ್ಯೆಯಲ್ಲಿ ಇವರು ಕರೆಸ್ಕೊಂಡಿದ್ದಾರೆ. ಮತ್ತು ಈ 7 ಏಜೆನ್ಸಿ ಇದೆ ಬೆಂಗಳೂರು, ನಮ್ಮದು ಕರ್ನಾಟಕ ಸರ್ಕಾರ, ಬ್ಯಾಂಗ್ಳೂರು ಸಿಟಿ ಪೊಲೀಸ್, ಮತ್ತು IPL, BCCI, ಮತ್ತು ಇವರು RCB ಮತ್ತು KSCA. ಇವರಲ್ಲಿ ಯಾವ ರೀತಿಯ ಅಂಡರ್ಸ್ಟ್ಯಾಂಡಿಂಗ್ ಕೂಡ ಇಲ್ಲದೆ, ಮಾತಾಡಲಾರ್ದೆ ಬೆಳಗ್ಗೆ RCBಯಿಂದ ಇನ್ವಿಟೇಷನ್ ಕೊಟ್ಬಿಟ್ಟಿದ್ದಾರೆ, ಯಾರು ಬೇಕಾದರೂ ಬನ್ನಿ, ಉಚಿತವಾಗಿ ಬನ್ನಿ, ಕಾರ್ಯಕ್ರಮ ವೀಕ್ಷಣೆ ಮಾಡಕ್ಕೆ ಬನ್ನಿ ಅಂತ. ನೀವೇ ನೋಡಿದ್ದೀರಾ ನೀವು, ನಾವು ಗೆದ್ದಿರೋದೇ ಒಂದು ಶ್ರಾಪ ಥರ ಆಗೋಗ್ಬಿಟ್ಟಿದೆ ನಮಗೆ. ಗೆದ್ದ ನಂತರ ಏನು ಉತ್ಸಾಹದಿಂದ ಅದಕ್ಕೆ ವಿಜೃಂಭಣೆಯಿಂದ ನಾವು ಆಚರಿಸಬೇಕಾಗಿದ್ದು, ಇವರು ಕೆಲವರು BCCI ಮತ್ತು IPL ಅವರ ಒತ್ತಡ ಮೇರೆಗೆ ಸರ್ಕಾರ ಅದಕ್ಕೆ ಮಣಿಯಾಗಿ 24 ಗಂಟೆ ಒಳಗೇನೆ RCB ಸಂಭ್ರಮಾಚರಣೆ ವೇಳೆ ಏನು 11 ಮಂದಿ ಸಾವು ನಡೆಯಿತು. ಆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮೈಸೂರಿನಲ್ಲಿ ನಿವೃತ್ತ ಪೊಲೀಸ್ ಅಧಿಕಾರಿ ಭಾಸ್ಕರ್ ರಾವ್ ಹೇಳಿಕೆಯನ್ನ ನೀಡಿರುವಂತದ್ದು. CM, DCM ಹಾಗೂ ಗೃಹ ಸಚಿವರು ರಾಜೀನಾಮೆ ನೀಡಬೇಕು ಅಂತ ಅವರು ಆಗ್ರಹಿಸ್ತಾ ಇದ್ದಾರೆ. 11 ಮಂದಿ ಸಾವುಗಳಿಗೆ ಇವರುಗಳೇ ನೇರ ಹೊಣೆ ಆಗ್ತಾರೆ ಅಂತ ಹೇಳ್ತಾ ಇದ್ದಾರೆ. ನಿಮ್ಮ ಕೈಯಲ್ಲಿ 11 ಜನರ ರಕ್ತವಿದೆ, ಕೈ ಈಗ ರಕ್ತಸಿಕ್ತವಾಗಿದೆ ಅಂತ ಹೇಳ್ತಿದ್ದಾರೆ. ಇದು ಪ್ರೈವೇಟ್ ಕಾರ್ಯಕ್ರಮ, ಚೀಪ್ ರೇಟ್ ಗಿಮಿಕ್ಗೆ ಹೋಗಿದ್ದೀರಿ, IPL ಮ್ಯಾಚ್ ಗೆದ್ದಿರೋದು ಒಂದು ಶಾಪವಾಗಿ ಪರಿಣಮಿಸ್ಬಿಟ್ಟಿದೆ ಅಂತ ಹೇಳ್ತಾ ಇದ್ದಾರೆ. ಸರ್ಕಾರ ಒತ್ತಡಕ್ಕೆ ಮಣಿದು ತರಾತುರಿಯಲ್ಲಿ ಈ ಒಂದು ವಿಜಯೋತ್ಸವವನ್ನ ನಡೆಸಿದ್ದು ಸರಿ ಇಲ್ಲ, ಸ್ವಲ್ಪ ಟೈಮ್ ತೆಗೆದುಕೊಳ್ಬೇಕಾಗಿತ್ತು. ಪ್ರೀವಿಯಸ್ ಡೇ ಕೂಡ ಸಂಭ್ರಮಾಚರಣೆಯಲ್ಲಿ ಇದ್ರು, ಜನ ಸಂಭ್ರಮಾಚರಣೆಯಲ್ಲಿ ಇದ್ರು. ಹಾಗಾಗಿ ಆ ಸಂದರ್ಭದಲ್ಲಿ ಪೊಲೀಸ್ ಅಧಿಕಾರಿಗಳು ಕೂಡ ಬಂದೋಬಸ್ತ್ನಲ್ಲಿ ನಿರತರಾಗಿದ್ರು. ಮರ್ದಿನ ಮತ್ತೆ ಸೆಕ್ಯೂರಿಟಿಯನ್ನ ಕೊಡೋದು ಕೂಡ ಸಾಧ್ಯ ಆಗ್ತಿರ್ಲಿಲ್ಲ. ಹಾಗಾಗಿ ಆ ಒಂದು ಕಾರಣಗಳನ್ನ ಕೂಡ ಕೊಟ್ಟಿದ್ರು. ಆದ್ರೂ ಕೇಳದೆ ನೀವು ಅಧಿಕಾರಿಗಳನ್ನ ಕೂಡ ಅಮಾನತು ಮಾಡಿದ್ದೀರಿ. RCB ಟೀಮ್ ಏನು ಗೆದ್ದುಕೊಂಡತಲ್ಲ ಅದನ್ನ ಹೈಜಾಕ್ ಮಾಡೋದಕ್ಕೆ ಹೋಗಿದ್ದೀರಿ, ಫೋಟೋ ಶೂಟ್ ಮಾಡ್ಕೊಳ್ಳೋಕೆ ಹೋಗಿದ್ದೀರಿ, ನಿಮ್ಮ ಮಕ್ಕಳದ್ದು ಮೊಮ್ಮಕ್ಕಳದ್ದು ಫೋಟೋಗಳನ್ನ ತೆಗೆದುಕೊಳ್ಳೋದಕ್ಕೆ, ಪ್ರಚಾರವನ್ನ ಗಿಟ್ಟಿಸಿಕೊಳ್ಳೋದಕ್ಕೆ, ಯಾರೋ ಗೆದ್ದು ತಂದ ಶೀಲ್ಡ್ ಅನ್ನ ನೀವು ತೋರಿಸಿ ಫೋಟೋ ತೆಗೆದುಕೊಂಡು ಕ್ರೆಡಿಟ್ ಅನ್ನ ತೆಗೆದುಕೊಳ್ಳೋದಕ್ಕೆ ನೀವು ಪ್ರಯತ್ನಿಸ್ತಿದ್ದೀರಿ ಅಂತ ಹೇಳಿ ಒಂದೇ ಸಮನೆ ವಾಗ್ದಾಳಿಯನ್ನ ನಡೆಸಿದ್ದಾರೆ ಭಾಸ್ಕರ್ ರಾವ್ ಅವರು. ಇದಕ್ಕೆ ಸಂಬಂಧಪಟ್ಟಂತೆ ಇನ್ನಷ್ಟು ಮಾಹಿತಿಯನ್ನ ಪಡಿತಾ ಹೋಗೋಣ. ನಮ್ಮ ಮೈಸೂರು ಪ್ರತಿನಿಧಿ ಪುಟ್ಟಸ್ವಾಮಿ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಹೇಳಿ ಪುಟ್ಟಸ್ವಾಮಿ ಅವರೇ, ಏನು ಇವಾಗ ಭಾಸ್ಕರ್ ರಾವ್ ಅವರು ಇದೀಗ ವಾಗ್ದಾಳಿಯನ್ನ ನಡೆಸ್ತಿದ್ದಾರೆ, ಒಂದರ ಮೇಲೆ ಒಂದು ಆರೋಪಗಳನ್ನ ಮಾಡ್ತಾ ಇದ್ದಾರೆ. ಏನಿದೆ ಹೆಚ್ಚಿನ ಡೀಟೇಲ್ಸ್? ಇವಾಗ ಅವರಿಗೆ ಇದು ಎಚ್ಚರ ಇತ್ತಾ ಹೇಗೆ ಅಂತ ಹೇಳಿ? 2 ದಿನದಿಂದ ಸುದ್ದಿ ಇರಲಿಲ್ಲ.